ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಪ್ರೋಮೋದಲ್ಲಿ ಗಿಲ್ಲಿ ಅವರಿಗೆ ನೀತಿ ಪಾಠ ಆಗುತ್ತೆ ಅಂಡ್ ಮನೆಗೆ ಬಂದಿರುವಂತ ಅತಿಥಿಗಳ ಅತಿರೇಕಕ್ಕೆ ಉತ್ತರ ಸಿಗುತ್ತಾ ಅನ್ನೋ ಒಂದು ಡೌಟ್ ನ ಮೂಲಕ ಈಗ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಅಂಡ್ ಪ್ರೋಮೋನ ಕ್ಯಾಪ್ಷನ್ ಸಹ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಕಿಚ್ಚನ ಪಂಚಾಯತಿಯಲ್ಲಿ ಯಾವ ತರ ಎಲ್ಲ ಕ್ಲಾಸ್ ಇರಬಹುದು, ಯಾರಿಗೆ ಯಾವ ತರ ತಗೊಳ್ಬಹುದು ಅನ್ನೋ ಕೆಲವೊಂದು ಕ್ಲೂಸ್ ಸಹ ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಕುರಿತಾಗಿ ಇನ್ ಡೀಟೇಲ್ ಆಗಿ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ಕಿಚ್ಚನ ಪಂಚಾಯತಿಯ ಇಂಟ್ರೋದಲ್ಲಿ ಸುದೀಪ್ ಸರ್ ಏನೆಲ್ಲ ಮಾತುಗಳನ್ನ ಮಾತಾಡ್ತಾರೆ ಅದ್ರ ಕುರಿತಾದಂತ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ಯಾರಿಗೆ ಇವತ್ತಿನ ಕ್ಲಾಸ್ ಇರುತ್ತೆ, ಯಾರ ಒಂದು ವಿಚಾರದಲ್ಲಿ ಉತ್ತರ ಬರುತ್ತೆ ಅಂದ್ಬಿಟ್ಟು ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಪ್ಪಾ ಅಂದ್ರೆ, ಅದು ಕ್ಯಾಪ್ಷನ್, ಪ್ರೋಮೋನ ಕ್ಯಾಪ್ಷನ್ ಯಾವ ತರ ಇದೆ ಅಂತ ನಾವು ನೋಡೋದಾದ್ರೆ, ಅತಿರೇಕ ಯಾರದ್ದು ಅಂತ ಪ್ರಶ್ನೆ ಚಿಹ್ನೆ ಮಾರ್ಕ್ ಹಾಕಿದ್ದಾರೆ. ಅಂಡ್ ಎಡವಿದ್ದು ಯಾರು ಅನ್ನೋದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಅಂಡ್ ಇಲ್ಲಿ ಪಂಚಾಯತಿಯಲ್ಲಿ ಸಿಗಲಿದೆ ಎಲ್ಲದಕ್ಕೂ ಉತ್ತರ ಅಂದ್ಬಿಟ್ಟು ಟ್ಯಾಗ್ ಲೈನ್ ಹಾಕೋದ್ರ ಮೂಲಕ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ಸ್ನೇಹಿತರೆ, ನಿಮ್ಗೆ ಅನ್ಸುತ್ತಾ ಈ ಒಂದು ಕಿಚ್ಚನ ಪಂಚಾಯತಿಯಲ್ಲಿ ನ್ಯಾಯ ಸಿಗುತ್ತಾ ಅಥವಾ ಒಂದು ಉತ್ತರ ಸಿಗುತ್ತೆ ಅಂದ್ಬಿಟ್ಟು? ನನಗಂತೂ ನಿನ್ನೆ ಎಪಿಸೋಡ್ ನ ನೋಡಾದ್ಮೇಲೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಯ್ತು. ಅದ್ರ ಕುರಿತಾಗಿ ಈಗಾಗಲೇ ನಾವೆಲ್ಲ ಸಿಕ್ಕಾಪಟ್ಟೆ ಲ್ಯಾಂಗ್ ಆಗಿರೋ ಕಾನ್ವರ್ಸೇಷನ್ ಸಹ ಮಾಡಿದೀವಿ, ಚರ್ಚೆ ಸಹ ಮಾಡಿದೀವಿ. ಅದ್ರ ಕುರಿತಾಗಿ ಯಾರ್ದು ತಪ್ಪು ಯಾರ್ದು ರಾಂಗು ಅಂತ ವಿಡಿಯೋ ಪ್ರೂಫ್ ಸಮೇತ ನನ್ನ ಒಂದು ಚಾನಲ್ ವಿಡಿಯೋ ಸಹ ಅಪ್ಲೋಡ್ ಮಾಡಿದೀನಿ. ಯಾರಾದ್ರೂ ನೋಡಿದಂತ ಅದನ್ನು ಸಹ ನೋಡ್ಕೊಂಡು ಬನ್ನಿ. ನನ್ನ ಪ್ರಕಾರ ಹೇಳೋದಾದ್ರೆ, ನಿನ್ನೆ ಎಪಿಸೋಡ್ ನಂತರ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಗಿಲ್ಲಿಯವರ ಪರವಾಗಿ ಬಿಗ್ ಬಾಸ್ ಅವರಾಗಿರ್ಬೋದು, ಕಲರ್ಸ್ ಕನ್ನಡದವರಾಗಿರ್ಬೋದು ಸ್ಟ್ಯಾಂಡ್ ತಗೊಳ್ಳೋದಿಲ್ಲ, ನಿಂತ್ಕೊಳ್ಳೋದಿಲ್ಲ. 100% ಗಿಲ್ಲಿಯವರೇ ನೆಗೆಟಿವ್ ಮಾಡೋದಕ್ಕೆ ಈ ಒಂದು ಎಪಿಸೋಡ್ ನಲ್ಲೂ ಸಹ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ಯಾಕೆ ಈ ವಿಚಾರವನ್ನ ಈ ತರ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ನಿನ್ನೆ ಎಪಿಸೋಡ್ ನಲ್ಲಿ ಗಿಲ್ಲಿ ಮತ್ತೆ ಮಂಜುರ ವಿಚಾರದಲ್ಲಿ ಊಟದ ಹತ್ರ ನಡೆದಂತಹ ಒಂದು ಇದೇನಿದೆ ಇನ್ಸಿಡೆಂಟ್, ಅದರಲ್ಲಿ ಗಿಲ್ಲಿದೆ ತಪ್ಪು, ಗಿಲ್ಲಿನೇ ರಾಂಗ್ ಮಾಡಿದ್ರು, ಪದೇ ಪದೇ ಊಟದ ವಿಚಾರದಲ್ಲಿ ಎಡವಟ್ಟು ಮಾಡ್ತಾ ಇದಾರೆ ಅನ್ನೋ ತರ ನಮ್ಗೆ ಎಪಿಸೋಡ್ ಅಲ್ಲಿ ತೋರಿಸಿದ್ರು. ಬಟ್ ಲೈವ್ ನಲ್ಲಿ ನಡೆದಂತ ಸನ್ನಿವೇಶನೇ ಡಿಫ್ರೆಂಟ್ ಆಗಿತ್ತು. ಆ ಒಂದು ಜಗಳಕ್ಕೆ ಅಥವಾ ಇಲ್ಲಾಂದ್ರೆ ಗಿಲ್ಲಿ ಕಡೆಯಿಂದ ಆ ಪದ ಬಳಕೆ ಬರೋದಕ್ಕಿಂತ ಮುಂಚೆ ತ್ರಿವಿಕ್ರಮ್ ಅವರು ಮತ್ತೆ ಮಂಜು ಅವರು ಮತ್ತೆ ರಜತ್ ಅವರು ಇಲ್ಲಿ ಸಿಕ್ಕಾಪಟ್ಟೆ ಉರಿಸ್ತಾ ಇದ್ರು ಯಾರಿಗೆ, ಗಿಲ್ಲಿ ಅವರಿಗೆ, ಮತ್ತೆ ಪದ ಬಳಕೆಗಳು ಸಹ ಮಾಡ್ತಾ ಇದ್ರು. ಕಾವ್ಯ ಅವರ ವಿಚಾರದಲ್ಲಿ ಕಾವ್ಯ ಹತ್ರ ಗಿಲ್ಲಿ ಅವ್ರ ಮೊಟ್ಟೆ ಕೇಳಿದ್ಕೆ ಹೆಣ್ಮಗು ಹತ್ರ ಮೊಟ್ಟೆ ಕೇಳ್ತೀರ, ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವ ಅಂತ ತೂತು ಅಂತ ಉಗಿತಾರೆ. ಅಂಡ್ ಇದು ಒಂದು ಬದುಕ ಅಂತ ಹೇಳ್ತಾರೆ. ಅಂಡ್ ಗಿಲ್ಲಿ ಅವರು 3ನೇ ವಾರದವರೆಗೂ ಈ ತಟ್ಟೆ ನಂದಾಗಿತ್ತು, ಇವಾಗ ಈ ತಟ್ಟೆ ನೀವು ತಿಂತಾ ಇದೀರ ಅಂತ ಹೇಳಿದ ಪದಕ್ಕೆ ಇವರು ತಿರುಚು ಬಿಟ್ಟು ನಮ್ಮ ಊಟ ಕಿತ್ಕೊಳಕ್ ಬಂದಿದ್ದೀರಾ, ನಮ್ಮ ತಟ್ಟೆಗೆ ಕೈ ಆಗಕ್ ಬಂದಿರ ಅನ್ನೋ ತರ ಮಾತಾಡ್ದ ಗಿಲ್ಲಿ ನನ್ನ ಹತ್ರ ತಿರುಚಿ ಬಿಟ್ಟು ಅದನ್ನ ಬೇರೆ ತರನೇ ಪೋಟ್ರೈ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಸೊ ಅದನ್ನ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರಾಗಿರ್ಬೋದು, ಕಲರ್ಸ್ ಕನ್ನಡದಾಗಿರ್ಬೋದು, ಗಿಲ್ಲಿ ಕಡೆಯಿಂದನೇ ತಪ್ಪಾಗ್ತಾ ಇದೆ, ಗಿಲ್ಲಿನೇ ರಾಂಗ್ ಮನುಷ್ಯ ಅಂತ ತೋರಿಸ್ತಾ ಇರೋದ್ರಿಂದ ನನಗೆ ಈ ಒಂದು ಎಪಿಸೋಡ್ ನಲ್ಲೂ ಸಹ ಗಿಲ್ಲಿ ಅವ್ರದೇ ರಾಂಗ್ ಅನ್ನೋ ಹತ್ರ ಪೋಟ್ರೈ ಮಾಡ್ತಾರೆ. ಗಿಲ್ಲಿ ಅವ್ರಿಗೆ ಜಾಸ್ತಿ ಕ್ಲಾಸ್ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲೂ ಸಹ ಇಲ್ಲಿ ನಿಜವಾದಂತೆ ನ್ಯಾಯ ಆಗ್ಲಿ ಉತ್ತರ ಆಗ್ಲಿ ಸಿಗೋದಿಲ್ಲ ಅಂತ ಅನಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ. ಪ್ರೋಮೋದ್ ಏನೇನಿದೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಸುದೀಪ್ ಸರ್ ಇಂಟ್ರೋದಲ್ಲಿ ಮಾತಾಡ್ತಾ ಇದಾರೆ. ಅದೇನಪ್ಪ ಅಂದ್ರೆ, ಮನೆಗೆ ಪ್ರವೇಶ ಮಾಡಿರುವ ಅತಿಥಿಗಳು ಅತಿರೇಕ ಮಾಡಿದ್ರ ಅನ್ನೋ ತರ ಇಲ್ಲಿ ಕೇಳ್ತಾ ಇದ್ದಾರೆ. ಅದೇನಪ್ಪ ಅಂದ್ರೆ, ಬಿಗ್ ಬಾಸ್ ಮನೆಗೆ ಏನೆಲ್ಲ ಎಕ್ಸ್ ಕಂಟೆಸ್ಟೆಂಟ್ ಗಳು ಬಂದಿದ್ದಾರೆ ಅತಿಥಿಗಳಾಗಿ, ಅವರು ನಿಜವಾಗ್ಲೂ ಅತಿರೇಕ ಮಾಡಿದಾರ ಅನ್ನೋ ತರ ಇಲ್ಲಿ ಸುದೀಪ್ ಸರ್ ಪ್ರಶ್ನೆ ಮಾಡ್ತಾ ಇದಾರೆ. ಮೇ ಬಿ ಇಲ್ಲಿ 100% ಅತಿಥಿಗಳಿಗೂ ಸಹ ಸ್ವಲ್ಪ ಕ್ಲಾಸ್ ಇರುತ್ತೆ, ಪ್ರಶ್ನೆ ಮಾಡ್ತಾರೆ ಸುದೀಪ್ ಸರ್. ಅವ್ರ ಕಡೆಯಿಂದ ಏನ್ ಕ್ಲಾರಿಫಿಕೇಶನ್ ಕೊಡಿಸ್ಬೇಕು ಅದನ್ನ ಕೊಡ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ನಾವು ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಂತ ನೋಡಕ್ ಹೋದ್ರೆ 90% ಗಿಲ್ಲಿಯವ್ರಿಗಾನೆ ಪಾಠ ಇರುತ್ತೆ, ಗಿಲ್ಲಿಯವ್ರಿಗಾನೆ ಕ್ಲಾಸ್ ತಗೊಳ್ತಾರೆ, ಗಿಲ್ಲಿಯವರೇ ತಪ್ಪು ಮಾಡೋದು ಅಂತಾರೆ ಇಲ್ಲಿ ಪೋಟ್ರೆ ಮಾಡ್ತಾರೆ. ಒಂದ್ 10% ನೀವು ಸಹ ಎಲ್ಲೋ ಒಂದ್ ಕಡೆ ಮಿಸ್ ಮಾಡ್ದಿ, ನಿಮ್ ಕಡೆಯಿಂದ ಸಹ ಪದ ಬಳಕೆ ಆಯ್ತು ಅಂದ್ಬಿಟ್ಟು ಅತಿಥಿಗಳ ವಿಚಾರದಲ್ಲಿ ಒಂದು 10% ಮಾತಾಡಿದ್ರೆ ಮಾತಾಡ್ಬೋದು ಅಷ್ಟೇನೆ. ಬಟ್ ಇನ್ ರಿಯಲ್ ಆಗಿ ಏನೆಲ್ಲ ನಡೀತಾ ಅದೆಲ್ಲಾ ಚರ್ಚೆಗಳ ಬಗ್ಗೆ ಒಂದೇ ಒಂದು 1 ಅವರ್ ಇಲ್ಲಾಂದ್ರೆ 1.5 ಅವರ್ ಅಲ್ಲಿ ಸುದೀಪ್ ಸರ್ ಸಹ ಮಾತಾಡಕ್ ಆಗೋದಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ನ್ಯಾಯ ಅಂತ ಸಿಗೋದು ನನಗಂತೂ ಡೌಟ್ನೆ. ಅಂಡ್ ಇಲ್ಲಿ ಸುದೀಪ್ ಸರ್ ಇಲ್ಲಿ ಮನೆಗೆ ಬಂದಂತ ಅತಿಥಿಗಳು ಅತಿರೇಕ ಮಾಡ್ರ ಅಂತ ಮಾತಾಡ್ಬೇಕಾದ್ರೆ, ರಜತ್ ಅವರು ಏನು ಗಿಲ್ಲಿಯವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ರು, ಎಲ್ಲಾರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡ್ಬೇಡ ಮಗ ಅಂದ್ಬಿಟ್ಟು ಗಿಲ್ಲಿಗೆ ಆ ಒಂದು ಫುಟೇಜ್ ನ ಪ್ಲೇ ಮಾಡ್ತಾ ಇದಾರೆ. ಅಂಡ್ ಮಂಜು ಅವರು ಮನೇಲಿರುವಂತ ಕಂಟೆಸ್ಟೆಂಟ್ ಗಳನ್ನ ಏನು ಊಟದ ವಿಚಾರದಲ್ಲಿ ಗಿಲ್ಲಿ ಕೈಯಲ್ಲೇ ನೀವು ಊಟ ಬಡ್ಸ್ಕೊಂಡು ತಿನ್ಬೇಕು ಅಂತ ಹೇಳಿದಾಗ, ರಕ್ಷಿತಾ ಶೆಟ್ಟಿ ಊಟ ತಗೊಂಡ್ಬರ್ಬೇಕಾದ್ರೆ ಒಂದು ಮಾಸ್ ಡೈಲಾಗ್ ಹೇಳ್ತಾರ, ನಿಮ್ಗೆಲ್ಲರಿಗೂ ನಾಚಿಕೆ ಆಗಲ್ವಾ ಅನ್ನೋ ತರ ಆ ಒಂದು ಡೈಲಾಗ್ ನ ಸಹ ಇಲ್ಲಿ ಪ್ರೋಮೋದಲ್ಲಿ ತೋರಿಸ್ತಾ ಇದಾರೆ. ಅಂಡ್ ಮುಂದುವರೆದ ಭಾಗದಂತೆ ಇಲ್ಲಿ ಸುದೀಪ್ ಸರ್ನ ಬಾಯಿನಲ್ಲಿ ಏನ್ ಬರ್ತಾ ಅಂತ ನಾವು ನೋಡೋದಾದ್ರೆ, ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡವಿ ಬಿದ್ರ ಅಂತ ಇಲ್ಲಿ ಮಾತಾಡ್ತಾ ಇದಾರೆ. ಪ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇರೋಂತ ಪದ ಏನಪ್ಪಾ ಅಂದ್ರೆ ಹೆಡ್ ವೈಟರ್ ಅನ್ನೋ ಪದ. ಯಾಕೆ ಅಂದ್ರೆ ಈ ಒಂದು ವಾರ ಬಿಬಿ ಪ್ಯಾಲೇಸ್ ಅಥವಾ ಬಿಬಿ ಹೋಟೆಲ್ ಅಂತ ನಾವು ತಗೊಂಡ್ರೆ, ಗಿಲ್ಲಿಯವರಿಗೆ ನೀಡಿದಂತ ಕರ್ತವ್ಯ ಅಥವಾ ಒಂದು ಕೆಲಸ ಅನ್ನೋದೇನಿದೆ ವೈಟರ್ ಆಗಿರುವಂತ ಕೆಲಸ ನೀಡಿದ್ರು. ಬಟ್ ಗಿಲ್ಲಿಯವ್ರು ಏನ್ ಮಾಡ್ತಾ ಇದಾರೆ ಫನ್ನಿ ವೇಯಲ್ಲಿ ಅಶ್ವಿನಿ ಗೌಡರ್ ಜಸ್ಟ್ ವೈಟರ್ ಅಷ್ಟೇ, ನಾನು ಹೆಡ್ ವೈಟರ್, ನಾನೇ ಅಶ್ವಿನಿ ಗೌಡರ್ಗಿಂತ ಸ್ವಲ್ಪ ಮೇಲೆ ಇರೋ ಪೊಸಿಷನ್ ಅಂತ ಫನ್ ವೇಲಿ ಸ್ವಲ್ಪ ಜೋಕಿಂಗ್ ವೇಲಿ ಅದನ್ನ ಪದೇ ಪದೇ ಹೆಡ್ ವೈಟರ್ ಅಂತ ಹೇಳ್ಕೊಂಡು ಮನೆಯಲ್ಲೆಲ್ಲ ಓಡಾಡ್ತಾ ಇದ್ರಲ್ಲ. ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಆ ಒಂದು ಪದನ ಇಲ್ಲಿ ಸುದೀಪ್ ಸರ್ ಇಂಟ್ರೋದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಏನು ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೈಟರ್ ಆಗಿ ಎಡವಿ ಬಿದ್ರ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿನಿಂದ, ಈ ಒಂದು ಪ್ರಶ್ನೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಒಂದು ವಾರ ಸಿಕ್ಕಾಪಟ್ಟೆ ನೀತಿ ಪಾಠ ಇರುತ್ತೆ.
ಎಡ್ ವೈಟರ್ ಆದಂತ ಗಿಲ್ಲಿಯವ್ರಿಗಂತೂ ಸಿಕ್ಕಾಪಟ್ಟೆ ಕ್ಲಾಸ್ ಬೀಳುತ್ತೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ಹೇಳೋದಾದ್ರೆ ಗಿಲ್ಲಿಯವ್ರು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. 100% ಗಿಲ್ಲಿಯವರಿಂದ ಪದ ಬಳಕೆಗಳು ಕೆಲವೊಂದು ಪದಗಳು ತುಂಬಾ ರಾಂಗ್ ಆಗಿ ಬಂದಿದೆ. ಎಸ್ಪೆಷಲಿ ಮಂಜು ಅವರ ಮ್ಯಾರೇಜ್ ವಿಚಾರದಲ್ಲಿ 2ನೇದ 3ನೇದ ಅನ್ನೋ ವಿಚಾರ ಏನಿದೆ ಅದು ಸಿಕ್ಕಾಪಟ್ಟೆ ತಪ್ಪಾಗಿರುವಂತ ಪದ ಬಳಕೆ ಅಂತಾನೆ ಹೇಳ್ಬೋದು. ಬಟ್ ಅದನ್ನ ಹೊರತುಪಡಿಸಿ ನೆಕ್ಸ್ಟ್ ಬಂದಂತ ಪದ ಬಳಕೆಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಆಕ್ಷನ್ಗೆ ರಿಯಾಕ್ಷನ್ ಆಗಿತ್ತು ಅಷ್ಟೇ. ಅತಿಥಿಗಳ ಕಡೆಯಿಂದ ಏನೆಲ್ಲ ಆಕ್ಷನ್ ಬರ್ತಾ ಇತ್ತು ಅದಕ್ಕೆ ರಿಯಾಕ್ಷನ್ ಆಯ್ತು ಅಷ್ಟೇ. ಇಲ್ಲಿ ಇವಾಗ ನಾವು ರೋಸ್ಟ್ ಮಾಡುವಂತ ಕೆಲಸನ ಬಿಗ್ ಬಾಸ್ ಅವರೇ ಕೊಟ್ಟಿದ್ರು, ಅತಿಥಿಗಳನ್ನ ರೋಸ್ಟ್ ಮಾಡಿ ಅಂತ. ರೋಸ್ಟ್ ಮಾಡಿದಾಗ ಬಿಗ್ ಬಾಸ್ ಕಡೆಯಿಂದ ನಾವು ಧ್ವನಿ ಬಂದ್ಬಿಟ್ಟು ಅತಿಥಿ ದೇವೋಭವ ಅಂತಾರೆ. ಅದಕ್ಕೂ ಮುಂಚೆ ಬೆಡ್ರೂಮ್ ಅಲ್ಲಿ ಏನೆಲ್ಲ ಆಯ್ತು ಬಿಗ್ ಬಾಸ್ ಅವ್ರು ನೋಡಿಲ್ವ? ಬೆಡ್ರೂಮ್ ಅಲ್ಲಿ ಕುಳಿತುಕೊಂಡಿದಂತ ರಜತ್ ಅವ್ರ ಆಗಿರ್ಬೋದು, ಮಂಜು ಅವ್ರ ಆಗಿರ್ಬೋದು, ಗಿಲ್ಲಿನ ಎಷ್ಟೆಲ್ಲ ಪ್ರವೋಕ್ ಮಾಡಿದ್ರು. ಅಂಡ್ ತ್ರಿವಿಕ್ರಮ್ ಅವರು ಹೋದ್ರೆ ಅಂಬರೀಶ್ ಸರ್ ನ ಸ್ಟೈಲ್ ನಲ್ಲಿ ಅದೇನೋ ಒಂದು ಡೈಲಾಗ್ ಇದೆಯಲ್ಲ, ತಿಕ್ಕ ಮುಚ್ಕೊಂಡು ಹೋಗಲಿ ನಿನಗೇನ್ ಹೇಳ್ಬೇಕು ಅಂತ, ಆ ಒಂದು ಡೈಲಾಗ್ ನ ಸಹ ಗಿಲ್ಲಿ ಮೇಲೆ ಹೇಳ್ತಾರೆ. ಅದನ್ನ ಸಹ ನಮ್ಗೆ ಎಪಿಸೋಡ್ ನಲ್ಲಿ ಪ್ಲೇ ಮಾಡಿ ನೋಡ್ಸಿಲ್ಲ, ಅದನ್ನ ಸಹ ಕಟ್ ಮಾಡಿದ್ರು. ಸೊ ಅದು ಅಷ್ಟೆಲ್ಲ ಟ್ರಿಗರ್ ಆದ್ಮೇಲೆ ಇಲ್ಲಿ ರೋಸ್ಟ್ ಮಾಡುವಂತ ಒಂದು ಕೆಲಸವನ್ನ ಬಿಗ್ ಬಾಸ್ ಅವರು ನೀಡಿ ರೋಸ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಮಧ್ಯೆ ಬಂದ್ಬಿಟ್ಟು ಅತಿಥಿ ದೇವೋಭವ ಅನ್ನೋದಾಗಿರ್ಬೋದು, ಮತ್ತೆ ರಜತ್ ಅವರು ವಾರ್ನಿಂಗ್ ಕೊಡೋದು ನನ್ನ ಹತ್ರ ಎಲ್ಲ ಇಟ್ಕೊಂಬೇಡ, ನಾವೆಲ್ಲ ಎಕ್ಸ್ರೋದ್ನೆಗಳು ಜಾಸ್ತಿ ನೋಡ್ಬಿಟ್ಟಿದ್ವಿ ಅನ್ನೋದಾಗಿರ್ಬೋದು. ಮಾತಿಗೆ ಮಿಸ್ರ ಅದೇನೋ ಪಲಾರ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ರೆ ಅದೇನು ಅಂತ ನನಗಂತೂ ಅರ್ಥನೇ ಆಗ್ಲಿಲ್ಲ. ಅಂಡ್ ಮುಂದುವರೆದ ಭಾಗದಲ್ಲಿ ನಮ್ಮ ಫೋಮೋದಲ್ಲಿ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಗಿಲ್ಲಿ ಅವ್ರು ಏನು ರಜತ್ ಅವರ ವಿಚಾರದಲ್ಲಿ ನೀವೆಲ್ಲ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಬಿಗ್ ಬಾಸ್ ಮನೆಗೆ ಅಂತ ಪ್ರಶ್ನೆ ಮಾಡಿದ ಫುಟೇಜ್ ಆಗಿರ್ಬೋದು, ಅಂಡ್ ರೋಸ್ಟ್ ಮಾಡ್ಬೇಕಾದ್ರೆ ಏನ್ ಗೆಸ್ಟ್ ಗಳನ್ನ ರೋಸ್ಟ್ ಮಾಡ್ತಾ ಇದ್ದಂತ ಸನ್ನಿವೇಶ ಆಗಿರ್ಬೋದು, ಅದನ್ನ ಇಲ್ಲಿ ಫ್ರೋಮೋದಲ್ಲಿ ಪ್ಲೇ ಮಾಡಿ ತೋರಿಸ್ಕೊಡ್ತಾ ಇದಾರೆ. ಅಂಡ್ ಫ್ರೋಮೋನ ಎಂಡಿಂಗ್ ನಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ, ಏನು ಪದಗಳು ಬರ್ತಾ ಇದೆ ಅಂತ ನೋಡೋದಾದ್ರೆ, ಪ್ರಶ್ನೆ ಯಾರಿಗೆ, ಉತ್ತರ ಯಾರಿಗೆ, ಪಾಠ ಯಾರಿಗೆ ಅನ್ನೋ ತರ ಸುದೀಪ್ ಸರ್ ಇಲ್ಲಿ ಹೇಳ್ತಾ ಇದಾರೆ. ನಿಜವಾಗ್ಲೂ ಈ ಒಂದು ವಾರ ನಡೆದಂತ ಆಟದಲ್ಲಿ ಪ್ರಶ್ನೆ ಯಾರಿಗೆ ಕೇಳಬೇಕು, ಉತ್ತರ ಯಾರಿಗೆ ಕೊಡಬೇಕು, ಪಾಠ ಯಾರಿಗೆ ಕಲಿಸ್ಬೇಕು ಅಂದ್ಬಿಟ್ಟು ಇಲ್ಲಿ ಸುದೀಪ್ ಸರ್ ಕಡೆಯಿಂದ ಮಾತುಗಳು ಬರ್ತಾ ಇದೆ. ಸೊ ನನ್ನ ಪ್ರಕಾರ ಕೇಳೋದಾದ್ರೆ ನಿಜವಾಗ್ಲೂ ಪ್ರಶ್ನೆ, ಉತ್ತರ, ಪಾಠ ಎಲ್ಲಾ ಸಹ ಗಿಲ್ಲಿಯವ್ರಿಗೆ ಮಾತ್ರನೇ ಇರುತ್ತೆ ಈ ಒಂದು ವಾರ ಅಂತಾನೆ ಹೇಳ್ಬೋದು. ಆ ತರ ಬಿಗ್ ಬಾಸ್ ಅವರು ಮಾಡ್ತಾರೆ ಅಂತಾನೆ ಅನಿಸ್ತಾ ಇದೆ ನನಗೆ. ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಇದುವರೆಗೂ ಸಹ ಕಳೆದ ಒಂದು 60 ದಿನಗಳಂತ ನಾವು ನೋಡ್ಕೊಳ್ತಾ ಬಂದ್ರೆ ಬಿಗ್ ಬಾಸ್ ನ ಪ್ರತಿ ವಾರ ಸಹ ನಾನು ಸುದೀಪ್ ಸರ್ ಕರೆಕ್ಟ್ ಆಗಿರುವಂತ ಒಂದು ನ್ಯಾಯ ಪಂಚಾಯಿತಿ ಮಾಡ್ತಾರೆ, ಎರಡು ಕಡೆ ಮಾತಾಡ್ತಾರೆ ಅಂತ ನಾನೇ ಸಹ ಹೇಳ್ತಾ ಇದ್ದೆ. ಎಷ್ಟೋ ಜನ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಸಹ ನಾನು. ಬಟ್ ನಿನ್ನೆ ಎಪಿಸೋಡ್ ನ ನೋಡಾದ್ಮೇಲೆ ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವರು ಎಲ್ಲೊಂದ್ ಕಡೆ ರಾಂಗ್ ಆಗಿ ಪೋರ್ಟ್ರೇ ಮಾಡೋದಕ್ಕೆ ಪ್ರಯತ್ನ ಪಟ್ರು ಒಬ್ಬರು ಕಂಟೆಸ್ಟೆಂಟ್ ಅಂತ ಅನಿಸಿದ ಮೇಲೆ, ಎಲ್ಲೊಂದ್ ಕಡೆ ಇಲ್ಲೂ ಸಹ ನ್ಯಾಯ ಸಿಗೋದಿಲ್ಲ, ಇಲ್ಲೂ ಸಹ ರಾಂಗ್ ಆಗಿ ಪೋರ್ಟ್ರೇ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಕೇವಲ ಇದು ಗಿಲ್ಲಿ ವಿಚಾರವಾಗಿ ನಾನು ಮಾತಾಡ್ತಾ ಇಲ್ಲ, ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲೂ ಅಷ್ಟೇನೆ. ಈಗ ಗಿಲ್ಲಿ ವಿಚಾರದಲ್ಲಿ ನಮಗೆ ಪ್ರೂಫ್ ಸಿಕ್ಕಿದೆ, ಅದರಿಂದ ನಾವು ಮಾತಾಡ್ತಾ ಇದೀವಿ ಗಿಲ್ಲಿ ವಿಚಾರದಲ್ಲಿ ಬಿಗ್ ಬಾಸ್ ಅವ್ರು ರಾಂಗ್ ಮಾಡಿದ್ರು ಅಂತ. ಅಶ್ವಿನಿ ಗೌಡರ ವಿಚಾರದಲ್ಲಿ ಸಹ ರಾಂಗ್ ಮಾಡಿರ್ಬೋದು, ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಸಹ ರಾಂಗ್ ಮಾಡಿರ್ಬೋದು, ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲೂ ಸಹ ಅವರ ಒಂದು ಪಾಸಿಟಿವಿಟಿ ಆಗಿರ್ಬೋದು, ಅವರ ಒಂದು ಗುಡ್ ಕ್ಯಾರೆಕ್ಟರ್ ನ ಎಲ್ಲೋ ಒಂದ್ ಕಡೆ ಎಡಿಟ್ ಮಾಡಿ ಡಿಲೀಟ್ ಮಾಡಿ ಕೇವಲ ಇವ್ರಿಗೆ ಬೇಕಾಗಿರೋಂತ ನೆಗೆಟಿವಿಟಿನೇ ತೋರಿಸಿರ್ಬೋದಲ್ವಾ ಒಂದು ಎಪಿಸೋಡ್ ನಲ್ಲಿ ಅನ್ನೋ ಭಾವನೆ ಬರೋತರ ಇವರೇ ಸಹ ಮಾಡ್ತಾ ಇದ್ರೆ. ಸೊ ಆ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವ್ರ ನಡವಳಿಕೆ ಏನಿದೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು, ನನಗಂತೂ ಇಷ್ಟನೇ ಆಗ್ಲಿಲ್ಲ. ಸೊ ಇದ್ರ ಕುರಿತಾಗಿ ಈಗಾಗಲೇ ಇನ್ ಡೀಟೇಲ್ ಆಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ಮಾತಾಡಿದೀವಿ, ಯಾವ ತರ ಎಲ್ಲ ಬಿಗ್ ಬಾಸ್ ನಡ್ಕೊಳ್ತಾ ಇದಾರೆ, ಈ ಒಂದು ವಾರ ಎಷ್ಟೆಲ್ಲ ಪದ ಬಳಕೆಗಳು ಬಂತು ಅಂದ್ಬಿಟ್ಟು. ಅಂಡ್ ಮನೆಗೆ ಬಂದಿರುವಂತ ಗೆಸ್ಟ್ ಗಳಾದ್ರೆ ಏನು, ಸಿಬ್ಬಂದಿಗಳ ಹತ್ರ ಇಲ್ಲ ಅಂದ್ರೆ ಕಂಟೆಸ್ಟೆಂಟ್ ಗಳ ಹತ್ರ ಯಾವ ತರ ಬೇಕಾದ್ರೆ ಆತರ ಮಾತಾಡ್ತಾರ, ಶೆಡೆ ಅಂದ್ಬಿಡ್ತಾರ. ಹೋಗ್ಲಿ, ಎಷ್ಟು ತ್ರಿವಿಕ್ರಮ್ ಅವ್ರ ಬಾಯಿಂದ ಇನ್ನೂ ಒಂದು ಪದ ಬಂತ, ಆ ಪದನ ಹೇಳಿದ್ರೆ ಚೆನ್ನಾಗಿರೋ ಆ ಪದನೆಲ್ಲ ಯೂಸ್ ಮಾಡ್ತಾ ಇದಾರೆ. ಇಷ್ಟೆಲ್ಲ ಮಟ್ಟಿಗೆ ಮಾತಾಡೋದಾಗಿರ್ಬೋದು, ಟಾರ್ಗೆಟ್ ಮಾಡೋದಾಗಿರ್ಬೋದು, ಕುಗ್ಸೋದಾಗಿರ್ಬೋದು ಬೇಕಾಯ್ತಾ? ಬಿಗ್ ಬಾಸ್ ಅವ್ರು ಎಲ್ಲೋ ಒಂದ್ ಕಡೆ ಈ ಒಂದು ವಾರ ಬಿಬಿ ಪ್ಯಾಲೇಸ್ ಅಥವಾ ಬಿಬಿ ಹೋಟೆಲ್ ಟಾಸ್ ನಂಗೆ ಇಟ್ನಂಗೆ ಕಾಣಿಸ್ತಾ ಇಲ್ಲ. ಕೇವಲ ಗಿಲ್ಲಿಯವ್ರನ್ನ ಕುಗ್ಸೋದಕ್ಕೆ ಇಲ್ಲ ಗಿಲ್ಲಿಯವ್ರನ್ನ ರೇಸ್ ನಿಂದ ತಪ್ಪಿಸೋದಕ್ಕೆ ಒಂದು ಟಾಸ್ ನ ಇಟ್ಟು ಆ ಟಾಸ್ಗೋಸ್ಕರ ಎಕ್ಸ್ ಕಂಟೆಸ್ಟೆಂಟ್ ಕಳ್ಸಿಕೊಟ್ಟಿದ್ದಾರೆ ಅನ್ನೋ ತರ ಈ ಒಂದು ವಾರ ಇವ್ರ ಆಟ ಕಾಣಿಸ್ಕೊಳ್ತಾ ಇತ್ತು. ಒಂದು ಜಾಗದಲ್ಲಿ ಎರಡು ಜಾಗದಲ್ಲಿ ಪದೇ ಪದೇ ಇವ್ರು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾನೆ ಇದ್ರು. ಎಲ್ಲೋ ಒಂದ್ ಕಡೆ ಲೀನಿಯನ್ಸ್ ಇವರೇ ಕೊಡ್ತಾ ಇದ್ರು, ಕಾಮಿಡಿ ಮಾಡಪ್ಪ ನೀನು ನಮ್ಮ ಹತ್ರ ಫ್ರೆಂಡ್ಲಿ ಆಗಿ ಇರೋ ಅಂದ್ಬಿಟ್ಟು ಇವರನ್ನ ಫ್ರೀ ಆಗಿ ಬಿಡ್ತಾ ಇದ್ರು. ಗಿಲ್ಲಿನ ವೈಟ್ ಮಾಡೋರು ಒಂದು ಪದ ಬಳಕೆ ಬರೋವರೆಗೂ, ಆ ಪದ ಬಳಕೆ ಬರೋವರೆಗೂ ಸಹ ವೈಟ್ ಮಾಡಿ ಕಾಮಿಡಿ ಮೇಲೆ ಜೊತೆಲೆ ಇದ್ದೇ ಇದು. ಪದ ಬಳಕೆ ಬಂದಿದ ತಕ್ಷಣ ನೀನ್ ಈ ತರ ಮಾತಾಡ್ಬಿಟ್ಟಂತ ಅದನ್ನ ನೆಗೆಟಿವ್ ಮಾಡೋದಕ್ಕೆ, ನೆಗೆಟಿವ್ ಪೋರ್ಟ್ರೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಇವರು ಸಹ ಎಲ್ಲೂ ಗಿಲ್ಲಿಗೆ ಲೈನ್ ಎಳೆದು ನೀನ್ ನಮ್ಮ ಹತ್ರ ಮಾತಾಡ್ಲೇಬೇಡ ಅಂತ ಇವರು ಸಹ ಎಲ್ಲೂ ದೂರ ಇಟ್ಟಿರ್ಲಿಲ್ಲ. ಗಿಲ್ಲಿ ಸಹ ಒಂದು ಲೈನ್ ಎಳ್ಕೊಳಕ್ ಅವ್ರ ಕೈಲೂ ಸಹ ಆಗ್ಲಿಲ್ಲ. ಫ್ರೀ ಆಗಿ ಕೈ ಕೊಡ್ತಾ ಇದ್ರು, ಮಾಡು ಕಾಮಿಡಿ, ನಮ್ಗೆ ಬೇಕಾದ್ರೆ ಒಂದ್ ಪದ ಇಲ್ಲ 2 ಪದ ಇಟ್ಕೋತೀವಿ, ನಿನ್ನ ಕಾಲಿ ಹೆಂಗ್ ಎಳಿಬೇಕು, ನೀನ್ ಹೆಂಗ್ ನೆಗೆಟಿವ್ ಮಾಡ್ಬೇಕು ನಮ್ಗೆ ಗೊತ್ತು ಅಂತ ಕಾಯೋರು. ಇವ್ರ ಕಡೆಯಿಂದ ಒಂದು ಪದ ಬಳಕೆ ಬಂದಿದ ತಕ್ಷಣ ನೆಗೆಟಿವ್ ಮಾಡೋದ್ರು. ಸೊ ಆ ಒಂದು ವಿಚಾರದಲ್ಲಿ ಈ ಒಂದು ವಾರ ಗಿಲ್ಲಿ ಅವರು ಸ್ವಲ್ಪ ಆಟದಲ್ಲಿ ಎಡವಟ್ಟು ಮಾಡ್ಕೊಂಡು ನೆಗೆಟಿವ್ ಆದ್ರು ಅಂತ ಹೇಳ್ಬೋದು. ಸೊ ಈಗ ರಿಲೀಸ್ ಆಗಿರುವಂತ ಫ್ರೋಮೋದಲ್ಲಿರುವಂತ ಮಾತುಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಇದು ನಿಜವಾಗ್ಲೂ ನಿಮ್ಗೆ ಅನಿಸುತ್ತಾ ಈ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ನಿಜವಾಗ್ಲೂ ಎಲ್ಲರಿಗೂ ಈಕ್ವಲ್ ಆಗಿರುವಂತ ಪಾಠ ಬೀಳುತ್ತೆ ಅಂತ? ಇಲ್ಲ ಅಂದ್ರೆ ಗಿಲ್ಲಿಗೆ ಮಾತ್ರನೇ ಕಿಚ್ಚನ ಕಡೆಯಿಂದ ಪಾಠ ಇರುತ್ತೆ, ಇಲ್ಲಾಂದ್ರೆ ಬುದ್ಧಿ ಇರುತ್ತೆ ಅಂತ ಅನಿಸ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನ ಪ್ರಕಾರ ಮನೆಗೆ ಬಂದಿರುವಂತ ಅತಿಥಿಗಳ ಅತಿರೇಕಕ್ಕೆ ಯಾವುದೇ ರೀತಿಯ ಉತ್ತರ ಸಿಗೋದಿಲ್ಲ.
ಕೇವಲ ನಿಮ್ ಕಡೆಯಿಂದ ತಪ್ಪು ಆಗ್ಬಾರ್ದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅಷ್ಟೇನೆ. ಬಟ್ ಗಿಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಇರುತ್ತೆ, ರೆಡಿ ಆಗ್ಬಿಡಿ, ಯಾವುದೇ ಕಾರಣಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬಿಡಿ, ಅತಿಥಿಗಳಿಗೆ ತುಂಬಾ ಕ್ಲಾಸ್ ಇರುತ್ತೆ ಅದು ಇದು ಅಂತ. ಸೊ ಇವಾಗ ರಿಲೀಸ್ ಆಗಿರೋ ಫ್ರೋಮೋನ ರಿವ್ಯೂ ಇದು. ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು, ಎಪಿಸೋಡ್ಸ್ ರಿವ್ಯೂ ಮತ್ತೆ ಫ್ರೋಮೋ ರಿವ್ಯೂಸ್ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿನ್ನೆ ನಡೆದಂತ ಸನ್ನಿವೇಶದ ಕುರಿತಾಗಿ ವಿತ್ ವಿಡಿಯೋ ಪ್ರೂಫ್ ನನ್ನ ಒಂದು ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಮಿಸ್ ಮಾಡದೆ ಆ ಒಂದು ವಿಡಿಯೋ ನೋಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.